ನಮಸ್ಕಾರ. ನನ್ನ ಅಜ್ಜನಿಗೆ ಮಾತ್ರ ಹೇಳಿದೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗ ಪಾಲಿಟೆಕ್ನಿಕ್ ಗೊತ್ತಾಯ್ತು. ಸಮಾರಂಭಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಕರೆದು 2 ವರ್ಷ ಆದ್ಮೇಲೆ ಈ ಕಾಲೇಜಿಗೆ ನನಗೆ ಆಹ್ವಾನ ಮಾಡಿ, ಲಾಸ್ಟ್ ಒಂದ್ಸಲ ನಾನೇ ಬಂದಿದ್ದೆ ಕಾಲೇಜಿಗೆ. ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳಕ್ಕಿಂತ ಬಂದಿದೆ. ಆಗ ಪ್ರಿನ್ಸಿಪಾಲ್ ಇಲ್ಲ, ಬೇರೆ ಪ್ರಿನ್ಸಿಪಾಲ್ ಇದ್ರು. ಆಗ ಕಾಂಪೌಂಡ್ ವ್ಯವಸ್ಥೆ ಆಗ್ಲೇಬೇಕು ಅಂತ ಮನವಿ ಕೊಟ್ಟರು. ಈ ಕೂಡಲೇ ಸರ್ಕಾರಕ್ಕೆ ನನ್ನ ಗಮನ ಸೆಳೆದು, ಸಂಬಂಧಪಟ್ಟ ಸಚಿವರನ್ನ ಗಮನ ಸೆಳೆದು, ಮೊನ್ನೆ ಸೆಷನಲ್ಲಿ ಪರ್ಸನಲ್ ಆಗಿ ಮೀಟ್ ಮಾಡಿ, ನನಗೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ನನ್ನ ದಿವಂಗತ ಆಲಂಗೂರು ಸೀನಣ್ಣ ಮಾಡಿರ್ತಕ್ಕಂಥ ಕಾಲೇಜು, ಬಹುಶಃ 500 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಾಲೇಜು ಇಂಪ್ರೂವ್ ಮಾಡಿದ್ದೀನಿ, ಈ ಕಾಲೇಜ್ ನಾನು ಕೈ ಹಾಕಿಲ್ಲ, ದಯವಿಟ್ಟು ಇದಕ್ಕೆ ಅನುದಾನ ಕೊಡಿ ಅಂತ ನನ್ನ ಮಾನ್ಯ ಸುಧಾಕರ್ ಕೇಳಿದಾಗ ಸಚಿವರನ್ನ ಇದು ಏಪ್ರಿಲ್ 10ನೇ ತಾರೀಕು ನನ್ನ ಬಂದು ಮೀಟ್ ಮಾಡು, ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿಗೆ 1.5 ಕೋಟಿ 2 ಕೋಟಿ ಅಮೌಂಟ್ ಕೊಡ್ತೀನಿ ಅಂತ ಒಂದು ಮಾತು ಕೊಟ್ಟರು. ಏಪ್ರಿಲ್ 10ನೇ ತಾರೀಕು 11ನೇ ತಾರೀಕು ಅವರದು ನಂದು ಚರ್ಚೆ ಇದೆ. ಕಾಂಪೌಂಡ್ ವ್ಯವಸ್ಥೆ ಮತ್ತು ಬಿಲ್ಡಿಂಗ್ ವ್ಯವಸ್ಥೆನ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು. ಆಮೇಲೆ ಬರ್ಬೇಕು ಅನ್ಕೊಂಡಿದ್ದೆ, ನೀವು ಬೇಗ ಕರೆದ್ಬಿಟ್ರಿ. ಸೊ ಅದಕ್ಕೆ ನಾನು ಬಂದೆ. ಗೌರವಾನ್ವಿತ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಮೇಡಮ್ ಅವರು ನನ್ನ ಜೊತೆ ಅಸೀಲರಾಗಿದ್ದಾರೆ. ಎಲ್ಲ ಪ್ರಾಧ್ಯಾಪಕ ವರ್ಗದವರು ಹಾಗೂ ಎಲ್ಲ ನಾಯಕರು ಕೂಡ ನನ್ನ ಜೊತೆ ಅಸೀಲರಾಗಿದ್ದಾರೆ. ಅತಿ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಜೊತೆ, ನಿಮ್ ಜೊತೆ ನಾನು ಭಾಗಿಯಾಗಿದ್ದು ನನ್ ಖುಷಿ ಅಂತ ನಾನು ಅನ್ಕೊಂತೀನಿ. ಯಾಕಂತಂದ್ರೆ ಇನ್ ಸ್ವಲ್ಪ ಆಗಿದ್ರೆ ನನ್ನ ಕಣ್ಣಲ್ಲಿ ನೀರು ತರಿಸ್ಬಿಡ್ತಾ ಇದ್ರ ಮಾಸ್ಟ್ರು. ಈಗ ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಸೊ ನಾನು ಯಾವುದೋ ಮೂಡಲ್ಲಿ ಕಾಲೇಜಿಗೆ ಬಂದೆ. ಮಾರ್ಚ್ 31 ಆದ್ಮೇಲೆ 8 ದಿವಸ ನಮ್ಗೆ ನಿದ್ದೆ ಬರಲ್ಲ. ನಮ್ಗೆ ಫಂಡ್ ಅರೇಂಜ್ಮೆಂಟ್ಸು, ಅಲಾಟ್ಮೆಂಟ್ಸು, ನಮ್ದು ಈ ವರ್ಷ ಏನ್ ಮಾಡ್ಬೇಕು ಅನ್ನೋದು ಒಂದು 10 ದಿವಸ ನಾವು ಕೆಲಸದಲ್ಲಿ ಇರ್ತೀವಿ. ಯಾವ ಓನ್ ಕಂಪ್ನಿ 7 ಕಂಪ್ನಿ ಇದೆ, 13,600 ಜನ ಎಂಪ್ಲಾಯ್ಸ್ ಇರೋದ್ರಿಂದ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಎತ್ ಮಾಡ್ಬೇಕು, 8 ಡೇಸ್ ಬಿಸಿಲಿ ಇರ್ತೀವಿ. ರಾತ್ರಿ 2 ಗಂಟೆ ತನಕ ಬಿಸಿಲ್ ಇದ್ದು ಮಲಗಿ ಓಡ್ ಬಂದಾಗ ನನಗೆ ಮೂಡೋದು ಇರ್ಲಿಲ್ಲ. ಬಟ್ ಆದ್ರೆ ನನ್ನ ಪರ್ಸನಲ್ ಲೈಫ್ ನ ಟಚ್ ಮಾಡ್ಬಿಟ್ರು ಅವ್ರು. ನಾನೆಲ್ಲೂ ಹೇಳ್ಕೊಳ್ಳಲ್ಲ, ನಾನು ಯಾರ ಹತ್ರನು ನನ್ನ ಪರ್ಸನಲ್ ಲೈಫ್ ನ ಹೇಳ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಸಮಾಜದಲ್ಲಿ ಹೇಳ್ಕೊಂಡ್ರೆ ಒಂಥರ ಚಿಂತೆ, ಹೇಳ್ಕೊಂಡಿದೆ ಇನ್ನೊಂಥರ ಚಿಂತೆ. ನಿಮ್ಮೆಲ್ರಿಗೂ ಪರ್ಸನಲ್ ಟಚ್ ಆಗಿರ್ಬೋದು. ಅಂದ್ರೆ ನಮ್ಮ ಸಮಸ್ಯೆ ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಅವ್ರು ಯಾಕೆ ರಿಸೀವ್ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಹೇಗೆ ರಿಸೀವ್ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಯ ಬಂದಾಗ ಕೆಲವೊಮ್ಮೆ ಹೇಳ್ಬೇಕೋ ಬೇಡ ನಾಚಿಕೆ ಆಗುತ್ತೆ ನಮ್ಗೆ. ಯಾಕೇಳಿ ಎದುರಾಡಿ ಹೆಂಗಿರ್ತಾರೆ ನಮ್ಗೆ ಗೊತ್ತಾಗಲ್ವಲ್ಲ. ಎದುರಾಡಿ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ಕಷ್ಟಗಳನ್ನ ಎದುರಾಡಿಗೆ ಹೇಳಿದಾಗ ಅವ್ರು ಒಳ್ಳೆತನ ತಗೊಂಡ್ರೆ ನಮ್ಗೆ ಒಳ್ಳೆತನ, ಅವ್ನು ಕೆಡ್ದ ಪ್ರತಿಬಿಂಬಿಸಿ ನಮ್ಗೆ ಅತಿ ಕೆಡ್ದಾಗ ಆಗ್ತದೆ. ಅದನ್ನ ನನ್ನ ಜೀವನದಲ್ಲಿ ಪ್ರತಿನಿತ್ಯ ಕೂಡ ಅನುಭವಿಸಿದ್ದೀನಿ ನಾನು. ಅದರಿಂದ ನನ್ನ ಪರ್ಸನಲ್ ಲೈಫ್ ನ ಯಾರಿಗೂ ಟಚ್ ಮಾಡಕ್ ಹೋಗಲ್ಲ. ಒಂದ್ ದಿವಸ ಪಬ್ಲಿಕ್ ಟಿವಿಲಿ ನನಗೆ ಕೆಣಕ್ಬಿಟ್ರು ನನ್ನ ಲೈಫ್ ನ. ಅದು ಸ್ವಲ್ಪ ವೈರಲ್ ಆಗ್ಬಿಡ್ತು, ನನಗೆ ತುಂಬಾ ವೈರಲ್ ಆಗ್ಬಿಡ್ತು. ಅದರಿಂದ ನಾನು ಪರ್ಸನಲ್ ಲೈಫ್ ಯಾರ ಜೊತೆ ಹೇಳಕ್ ಹೋಗಲ್ಲ. ಕೆಲವು ಸಂದರ್ಭ ಬಂದಾಗ, ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ, ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣ ಕಷ್ಟ ಬಂದಾಗ ಖಂಡಿತ ನಾನು ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ನಾನು ಕೂಡ ದೊಡ್ಡ ಕನಸೆತ್ಕೊಂಡು, ದೊಡ್ಡ ಕನಸನ್ನ ಎತ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ನನಗೂ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ. ಜಮೀನ್ದಾರ್ ಬ್ಯಾಕ್ ಗ್ರೌಂಡ್ ಆಗ್ಲಿ, ಇಲ್ಲ ಇನ್ನೊಂದು ಬ್ಯಾಕ್ ಗ್ರೌಂಡ್ ಆಗ್ಲಿ ಯಾವ್ದು ನನ್ನ ಹತ್ರ ಇರ್ಲಿಲ್ಲ. ಒಂದೇ ಒಂದು ಬ್ಯಾಕ್ ಗ್ರೌಂಡ್ ಇತ್ತು, ನನಗೆ ಹಸಿವಿತ್ತು. ಅಂದ್ರೆ ನನಗೆ ಬರ್ನಿಂಗ್ ಡಿಸೈರ್ ಇತ್ತು. ಡಿಸೈರ್ ಅಲ್ಲಿ ಬರ್ನಿಂಗ್ ಓಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಓಡಿದ್ದೆ ಹೊರತು ಬಹುಶಃ ಯಾವ್ದು ಇದರಿಂದ ನಾನು ಓಡಿಲಿಲ್ಲ. ಸೊ ಅದರಿಂದ ಇವತ್ತು ನನ್ನ ಕಾಲೇಜಿಗೆ ಇವತ್ತು ಕರೆದಿದ್ರಿ. ಖಂಡಿತವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ ನನಗೆ. ಇವತ್ತಿನ ದಿವಸ ನಾನು ಅದೇನೋ ಹೊಗಳ್ಬೇಕು, ಇಲ್ಲ MLA ತರ ಏನೋ 4 ಮಾತು ಹೇಳ್ಬಿಡ್ಬೇಕಂತ ನಾನು ಬಂದಿಲ್ಲ. ಐ ಆಮ್ ಹ್ಯಾಪಿ. ಇವತ್ತು ನಾನು ತುಂಬಾ ಸಂತೋಷ ಆಯ್ತು. ನನ್ನ ಒಳಗಡೆ ಎಂಟ್ರಿ ಆಗಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಇದಕ್ಕೆ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಾನು ನಂದೊಂದು ಸ್ಟೈಲ್ ಏನಂತಂದ್ರೆ, ನಾನು ಹೇಳಿ ಮಾಡಲ್ಲ. ನಾನು ಈ ಕೆಲವ್ರು ಹೇಳ್ತಾರೆ ರಾಜಕಾರಣ, నేను ಅದು చేస్తా ಇದು చేస్తా, ಈ ಉತ್ತರ ಕುಮಾರ್ ಅಂತಾರ. ಈ ಜನ 3 ಜನ ಇರ್ತಾರೆ. ಹೆಂಗೆ ಅಂತಂದ್ರೆ, ಒಂದು ಉತ್ತರ ಕುಮಾರ್ ಅಂತಾರ. ಅವರು ಹೆಣ್ಮಕ್ಳು ನೋಡಿದ್ರೆ ಅವ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಅವ್ನ ಕಣ್ಣಲ್ಲಿ ಹಿಂಗೆ ಇರ್ತದೆ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಅವ್ನೇನು ಮಾಡಲ್ಲ. ಅವ್ ಇನ್ನೊಂದು ಆಂಜನೇಯ ಅಂತಾರ. ಅವ್ನಿಗೆ ಏನಂತಂದ್ರೆ ಒತ್ಬೇಕು, ಅವ್ನಿಗೆ ನಿನ್ ಕೈಲಿ ಆಗುತ್ತೆ ಎದ್ದೇಳು 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 ಅಂತ. ಅದಲ್ಲ, ಅವಾಗ ಹೌದಾ ನನ್ನ ಕೈಲಿ ಆಗುತ್ತಾ ಅನ್ನೋ ಸಂದರ್ಭ ಎದ್ದೇಳೋದು. ಇನ್ನೊಬ್ಬರು ನಿಮ್ಗೆ ಗೊತ್ತಿದೆ, ಅಮ್ಮನ್ನು ಒಳಗಡೆ ಓದ್ ಗೊತ್ತು, ಬರೋದ್ ಗೊತ್ತಿಲ್ಲ, ಹೋಗೋದ್ ಮಾತ್ರ ಗೊತ್ತು, ಬರೋದ್ ಗೊತ್ತಿರಲ್ಲ. ಹಂಗೆ ಸೊ ನಾವು ಕೆಲವೊಮ್ಮೆ ಮಾಡ್ಬೇಕಾದ್ರೆ, ನನಗೆ ವಿದ್ಯಾರ್ಥಿಗಳಲ್ಲಿ ಈಗ ತಾನೆ ಒಂದು ಪ್ರೆಸ್ ಮೀಟ್ ಮಾಡಿದ. ಇದು ನನಗೆ ಮಾರ್ಚ್ ಏಪ್ರಿಲ್ ಮೇ ಬಂದ್ರೆ ಭಯ. ನನ್ಗೆ ಏನ್ ಭಯ ಅಂತಂದ್ರೆ, ಲಾಸ್ಟ್ ಇದೇ ವರ್ಷ ಮುಳುಬಾಗಲಿಂದ 13ರಿಂದ 14 ಜನ ಮಕ್ಕಳು ಪತ್ತೆ ಇಲ್ಲ. ಯುವಕರು ಪತ್ತೆ ಇಲ್ಲ ಅಂದ್ರೆ ಬದುಕೋರಿ, ಅಪ್ಪ ಅಮ್ಮನ ಬಿಟ್ಟು ಆಚೆ ಹೋಗೋರು. ಏನಕ್ಕಿರ್ಬೋದು. ಮಾರ್ಚ್
ಮಾರ್ಚ್ ಏಪ್ರಿಲ್ ಮೇ ಮಾತ್ರ ಅವರು. ಓ ನೀವು ಹಂಗ ಅನ್ಕೊಂಡ್ರ? IPL ಯಾರು ನೋಡ್ತೀರಿ? ಕರೆಕ್ಟ್ ಆಗಿ ಹೇಳ್ಬೇಕು. IPL ನಾನು ನೋಡ್ತೀನಿ. IPL ಯಾರು ನೋಡ್ತೀರಿ? ನಿಯತಕ್ಕೆ ಕೈ ಇತ್ತು, ನಿಯತಕ್ಕೆ ಕೈ ಎತ್ಕೊಡ್ರಂಗೆ. ಓಕೆ, ಬೆಟ್ಟಿಂಗ್ ಯಾರು ಆಡ್ತೀರಿ? ಅಬ್ಬ ಅವನಾರ ಹಿಂದೆ ಇದ್ದಾನೆ ನೋಡು, ಅವ್ನ ಹಿಡ್ಕೊಂಡ್ಬಿಡ್ರಿ ಕರೆ. ಇದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಾಬ್ಲಮ್ ಏನ್ ಗೊತ್ತಂದ್ರೆ ಇದು. ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬೆಟ್ಟಿಂಗ್ ದಂಧೆ ಸಿಕ್ಕಾಕೊಂಡು ಮಕ್ಕಳು ಎಷ್ಟು ಒದ್ದಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಸುಂದರವಾಗಿ ಕಾಣಿಸ್ತಿದೆ, ಬಟ್ ಯಾರು ಗೆಲ್ಲಕ್ಕಾಗಲ್ಲ. ದಯವಿಟ್ಟು ಈ ಕೆಲಸಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಕೆಲವೊಮ್ಮೆ ಜೀವನದಲ್ಲಿ ನಾವೇನು ಬುದ್ಧಿವಂತಿಕೆಯಿಂದ ಆಡ್ಬೇಕಂತ. ಬುದ್ಧಿವಂತಿಕೆಯಿಂದ ಅದು ಹೆಂಗಿರ್ಬೇಕಂದ್ರೆ ಬುದ್ಧಿವಂತಿಕೆ ಕೆಲವು ಅತಿ ಬುದ್ಧಿವಂತಿಕೆಯಿಂದ ಆಡ್ತಾರೆ. ನಾವ್ ಯಾವ್ದೋ ಅನ್ವಾಂಟೆಡ್ ಮ್ಯಾಟರ್ ಕೈ ಹಾಕಕ್ ಹೋಗ್ಬಾರ್ದು. ನಮ್ಗೆ ಇಷ್ಟ ನಾನು ತಪ್ಪು ತಿಳ್ಕೊಂಬಿಡೋದು ಮಾತ್ರ ಹೇಳ್ತೇನೆ. ಯಾರೋ ಒಬ್ಬ ನನ್ ಗೆಸ್ಟ್ ಆಗಿ ಕರೆದ್ರ ನಾನು ಯೋಚನೆ ಮಾಡ್ತೀನಿ, ಇನ್ನು ನಾನು ಹೋಗೋದ್ರಿಂದ ಇವ್ರಿಗೆ ಅನುಕೂಲನಾ ಇಲ್ಲ ನನಗೆ ಅನುಕೂಲನಾ, ನನ್ನಿಂದ ಏನಾದ್ರೂ ಆಗುತ್ತಾ ಅನ್ನಂಗಿದ್ರೆ ಮಾತ್ರ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನನ್ನ ಕರ್ಕೊಂಡು ಹಾರ ಹಾಕೊಂಡು ಊರೆಲ್ಲ ತೋರಿಸ್ಕೊಂಡು MLA ನಮ್ಮ ಮನೆಗೆ ಬಂದಿದ್ದ ನಮ್ಮ ಮನೆ ನಾನು ಹೋಗಲ್ಲ, ಆ ಕಾರ್ಯಕ್ರಮ ನಾನು ಹೋಗಲ್ಲ. ಕೆಲವು ನನ್ನ ಕಾರ್ಡ್ ಕೊಟ್ಟು ಕರೀತಾರೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೀತಾರೆ, ಸರ್ ಮದುವೆಗೆ ಬನ್ನಿ ಅಂತ. ಅವ್ರು ಕರೀತಾರೆ ನನ್ನಲ್ಲ, ನನ್ನ ಐಎನ್ ಕಾರ್ಗೆ, ನನ್ನ ಕಾರ್ ಬರಲ್ಲ ಐಎನ್ ಕಾರು ಗನ್ಮನ್ ನೋಡಿದ್ರೆ ನಮ್ಮ ಮದುವೆಗೆ MLA ಬಂದಿದ್ದ, ಕರ್ಸಿದ್ವಿ. ಬಡವರು ಕರೀತಾರೆ ಮದುವೆಗೆ, ಎಲ್ರಿಗಿಂತ ಮುಂಚೆ ಹೋಗ್ತೀನಿ ನಾನು. ಯಾಕೆ ಹೇಳಿ? ಅಲ್ಲೆಲ್ಲ ತರ ಸಿಗುತ್ತೆ ನಿಮ್ಗೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪುಗಳು ಹೆಂಗಿರ್ತಾವ ಅಂತಂದ್ರೆ, ನಾನು ಈಗಲೇ ಜಸ್ಟ್ ನನ್ನನ್ನು ಒಂದು ಆರ್ಟಿಕಲ್ ಓದ್ತಿದ್ದೆ ನಾನು. ಒಂದು ಕಾಡಲ್ಲಿ ಸಿಂಹ, ನಿಮ್ಗೆ ಗೊತ್ತಿದ್ದೆ ಗರ್ಜನೆ ಹೆಂಗ್ ಮಾಡುತ್ತೆ ಅಂತ. ಕೆಲವೊಮ್ಮೆ ಜೀವನದಲ್ಲಿ ನಾವು ಕೆಲವು ವಿಚಾರ ಹಂಗೆ ಇರ್ತೀವಿ, ಅದಕ್ಕೆ ಸುಮಾರು ದಿವಸ ಸ್ನಾನ ಮಾಡಿರಲ್ಲ. ಒಂದು ದುರ್ವಾಸನೆ ಬರ್ತಾ ಇರ್ತದೆ ಸರ್, ಈಗ ಸಿಂಹಕ್ಕೆ ಒಂದು ದುರ್ವಾಸನೆ ಬರ್ತಾ ಇರ್ತದೆ. ನಾನು ಜಸ್ಟ್ ಓದಿದ್ ಮೊನ್ನೆ ಯಾವ್ದು ಒಂದು ದುರ್ವಾಸನೆ ಬರ್ತಾ ಇರ್ತದೆ, ಅದಕ್ಕೆ ತಡೆಯಕ್ಕಾಗಲ್ಲ. ನನ್ನ ಬಾಡಿಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ. ಅದು ಬರ್ತಾ 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 ಕಾಡು ನಡಿಬೇಕಾದ್ರೆ ಮೊಲ ಸಿಗುತ್ತೆ. ಆ ಮೊಲನ್ ಕೇಳುತ್ತೆ, ಮೊಲ ನನ್ನ ಬಾಡಿಯಿಂದ ಏನು ವಾಸನೆ ಬರ್ತಿದೆ ನಿನ್ಗೆ ಅಂತ. ಅದು ಸ್ಮೆಲ್ ಆಗ್ಬಿಟ್ಟು ಹೌದು ವಾಸನೆ ಬರ್ತಾ ಇದೆ ಅಂದ್ರೆ ನನ್ನ ಬಾಡಿಯಿಂದ ವಾಸನೆ ಬರ್ತದೆ ಅಂತ ಹೇಳ್ತೀಯ. ಗಬಕ್ಕಂತ ತಿಂದಾಕೋತ್ತೆ, ಹೇಳಿ ತಪ್ಪಕ್ಕೆ ತಿಂದಾಕೋತ್ತೆ. ಹೋಗ್ತಾ 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 ಜಿಂಕೆ ಮರಿ ಬರ್ತದೆ, ಜಿಂಕೆನ್ ಕೇಳುತ್ತೆ ನನ್ನ ಬಾಡಿಯಿಂದ ಸ್ಮೆಲ್ ಬರ್ತಾ ಇದೆಯಾ ಅದು ಕೇಳುತ್ತೆ. ನೋಡ್ಬಿಟ್ಟು ಬರ್ತಾ ಇಲ್ಲ. ಸ್ವಲ್ಪ ಬುದ್ಧಿವಂತಿಕೆ ನನ್ನ ಮಗನ ಒಂದೇ ಹೂವನ್ನು ತಿಂದ್ಬಿಡ್ತಾರೆ, ಓದಿ ಮಾಡ್ತಾರೆ, ಬರ್ತಾ ಇಲ್ಲ ಅಂತ ಹೋಗಲೇ ಟ್ರೈ ಮಾಡ್ತಾನೆ. ಹೌದಾ, ನನ್ನ ಬಾಡಿಯಲ್ಲಿ ಸ್ಮೆಲ್ ಬರ್ತಾ ಇದೆ ಕೂಡ ಸುಳ್ಳು ಹೇಳ್ತೀಯ ಅಂತ ನಾನು. ಹೋಗ್ತಾ 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 ನರಿ ಸಿಗುತ್ತೆ, ನರಿ ನನ್ನ ನಮ್ಮ ಬಾಡಿ ಸ್ಮೆಲ್ ಬರ್ತಾ ಇದೆಯಾ. ಸ್ವಲ್ಪ ಯೋಚನೆ ಮಾಡಿ, ಯಾಕೋ ನನ್ನ ಮಗನ ಟ್ರಿಗರ್ ಪಾಯಿಂಟ್ ಇದ್ದಂಗೆ ಇದೆ. ಸಿಂಹ ಯಾಕೋ ನೆಗಡಿ ಬಂದಿದೆ, ನಂಗೆ ಗೊತ್ತಾಗ್ತಾ ಇಲ್ಲ. ನೆಗಡಿ ಬಂದಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಸರಿ ಹೋಗು. ಕೆಲವೊಮ್ಮೆ ಕೆಲವು ಜನನ ಬೇಕಂತ ನಮ್ಗೆ ಸಿಕ್ಕಾಕ್ತಾರೆ. ಅನ್ವಾಂಟೆಡ್ ಮ್ಯಾಟರ್ಸ್, ಅನ್ವಾಂಟೆಡ್ ಟಾಕ್ಸ್, ಅನ್ವಾಂಟೆಡ್ ನಮ್ಗೆ ಅಲ್ಲಿ ಕೆಲಸನೇ ಇಲ್ಲ, ನಮ್ಗೆ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮನ್ನು ತಗಲಾಕ್ತಾರೆ. ಆದ್ರೆ ಹಿಂದೆ ಬಿಡೋದು ಅವನಲ್ಲ, ಹಿಂದೆ ಬಿಡೋದು ನಾವು. ನಮ್ಮ ಜೀವನದಲ್ಲಿ ಈಗ ನೀವು ದಿಸ್ ಇಸ್ ಫೈನಲ್ ಸ್ಟೇಜ್, ನಮ್ಮ ಮುಂದೆ ಹೋಗ್ಲೇಬೇಕು. ಅನ್ವಾಂಟೆಡ್ ಹೋಗೋದು ನಮಗೂ ಜೀವನಕ್ಕೂ ಸಂಬಂಧನೇ ಇರಲ್ಲ, ನಮಗೂ ಅದಕ್ಕೂ ಸ್ಥಾನಕ್ಕೂ ಸಂಬಂಧನೇ ಇರಲ್ಲ. ಅಂದ್ರೆ ಬೇಕಂತ ತಗಲಾಕ ಸಿಕ್ಕಾಕೊಳ್ಳಿ ಅವನು. ದಯವಿಟ್ಟು ಈ ತರ ಸಿಕ್ಕಾಕೊಂಡಾಗ ಫೋರ್ಸ್ ಅಪ್ ನಾವು ಬ್ಯಾಕ್ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಫೋರ್ಸ್ ಅಪ್ ನಾವು ಬ್ಯಾಕ್ ಹೋಗ್ತೀವಿ. ಅದನ್ನ ನಾವು ಏನೇ ಮಾಡಿ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿ ನಾವು ಮಾಡ್ಬೇಕು. ನನಗೂ ಗೊತ್ತು, ನಿಮಗೂ ಗೊತ್ತು, ಇಲ್ಲ ಎಲ್ರಿಗೂ ಗೊತ್ತು, ಇರ್ತಕ್ಕಂಥ ಒಂದೇ ಜೀವನ. ನಿಮಗೂ ಒಂದೇ ಜೀವನ, ನನಗೂ ಒಂದೇ ಜೀವನ, ಕವಿತಾ ಮೇಡಮ್ಗೂ ಒಂದೇ ಜೀವನ. ಇಲ್ಲಿ ಇರ್ತಕ್ಕಂಥ ನಮ್ಗೆ ಎರಡು ಡಬಲ್ ಜೀವನ ಇದೆ ಅಂತ ಇಲ್ಲ. ಬಟ್ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಹಿಂಗ್ ಹೋಗ್ತೀವಿ ಅಂತ ಗೊತ್ತಿಲ್ಲ. ಈ ಸಂದರ್ಭ ಬಂದಾಗ ಈ ಅವಕಾಶವನ್ನ ನಾವು ಯೂಸ್ ಮಾಡಿಕೊಂಡು ಎತ್ತರ ಮಕ್ಕ ಬೆಳೆಯೋದೇ ನಮ್ಮ ಜೀವನ ಅಂತ ಕರಿತೀವಿ. ಸೊ ಅದರಿಂದ ನಮ್ಮ ವಿದ್ಯಾರ್ಥಿಗಳು ದಯವಿಟ್ಟು ಏನು ಅನ್ವಾಂಟೆಡ್ ಮ್ಯಾಟರ್ಗೆ, ಅನ್ವಾಂಟೆಡ್ ಟಾಸ್ಕ್ಗೆ, ಅನ್ವಾಂಟೆಡ್ ಕಮಿಟ್ಮೆಂಟ್ಗೆ, ಈ IPL ಆಗಿರ್ಬೋದು, ದಂಧೆ ಆಗಿರ್ಬೋದು, ಬೆಟ್ಟಿಂಗ್ ಇರ್ಬೋದು, ಇನ್ನೊಂದು ಇದನ್ನ ನಮ್ಮ ಜೀವನ ಹಾಳು ಮಾಡುತ್ತೆ ಹೊರತು ಮುಂದೆ ಅಂತೂ ತಗೊಂಡೋಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲ ನನ್ನ ಯುವಕರು, ನನ್ನ 90% ಒಳ್ಳೆ ಎಲ್ಲ ಯುವಕರು ಇದ್ರಿ. ಇವತ್ತು ಭಾರತ ದೇಶ ಯುವಕರ ಮೇಲೆ ನಿಂತಿದೆ. 62% ಯುವಕರಿದೀವಿ. ನಾವು ಮನಸ್ಸು ಮಾಡ್ರೆ ಏನ್ ಬೇಕಾ ಮಾಡ್ಬೋದು, ಮನಸ್ಸು ಬೇಕಾದ್ರೆ ಏನ್ ಬೇಕಾ ಮಾಡ್ಬೋದು. ದಯವಿಟ್ಟು ಇದನ್ನ ಮಂದಲ್ಲಿ ಇಟ್ಕೊಂಡು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತೀರಾ. ನಮ್ಮ ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ನಮ್ಮ ಇದಕ್ಕೆ ಒಳ್ಳೆ ಕೀರ್ತಿ ತಗೊಂಡ್ಬರ್ತೀರಾ. ಜೀವನದಲ್ಲಿ ನೀವು ಕೂಡ ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅಂತ ಬಯಸ ಇವತ್ತು ಈ ಕಾರ್ಯಕ್ರಮ ಕರೆದು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೊಂದಿಸ್ತಾ, ಮತ್ತೊಮ್ಮೆ ಈ ಕಾಲೇಜಿಗೆ ನಾನು ರೆಡಿಯಾಗಿರ್ತೀನಿ. ಕೆಲಸ ಮಾಡಿ ಮತ್ತೆ ವಾಪಸ್ ಬರ್ತೀನಿ, ಕೆಲಸ ಮಾಡದೆ ಬರಲ್ಲ, ಕೆಲಸ ಮಾಡಿ ವಾಪಸ್ ಬರ್ತೀನಿ. ಓಕೆ, ನಿಮ್ಗೆ ಮುಯಿ ಕೊಟ್ಟು ಬರ್ತೀನಿ. ನೆಕ್ಸ್ಟ್ ಇದೇ ತಿಂಗಳಲ್ಲಿ ನನ್ನ ಭವಿಷ್ಯ ನನಗೆ ಸರ್ಕಾರ ಕಳಿಸಿದ್ದೀನಿ. ನಾನು ಚರ್ಚೆ ಮಾಡಿ ಇದನ್ನ ಅಳವಡಿಸ್ಕೊಂಡು ಖಂಡಿತವಾಗಿ ನಾನು ಬರ್ತೇನೆ ಅಂತ ಹೇಳ್ತಾ, ಎಲ್ಲಾ ಪ್ರಾಧ್ಯಾಪಕರಿಗೂ, ಎಲ್ಲ ನನ್ನ
ಯುವತ ಮತ್ತು ಯುವತಿಯರು ಕೂಡ ಹೊಂದಿಸುತ್ತಾ ಈ ಕಾರ್ಯಕ್ರಮ ನನ್ನ ಬರಮಾಡಿ ಮಾಧ್ಯಮ ಮಿತ್ರರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮಗೂ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.